ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಬೆಳ್ಳಂಬೆಳಗ್ಗೆ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿರೋದು. ಎರಡು ಕಡೆ ಇವತ್ತು ಇಡಿ ಅಧಿಕಾರಿಗಳು ಮೆಗಾ ರೇಡ್ ನಡೆಸಿದ್ದಾರೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಗೋವರ್ಧನ್ ಒಡೆತನದ ರೊದ್ದಂ ಜ್ಯುವೆಲರಿಯಲ್ಲಿ ತಲಾಶೆ ನಡೆಸಿದ್ದಾರೆ. ದೇಗುಲ ಬಂಗಾರ ದರೋಡೆ ಕೇಸ್ನಲ್ಲಿ ಗೋವರ್ಧನ್ ಬಂಧನವಾಗಿದೆ. ಬಳ್ಳಾರಿಯ 2 ರೊದ್ದಂ ಜ್ಯುವೆಲರಿಯಲ್ಲಿ ಮಳಿಗೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. 10 ಅಧಿಕಾರಿಗಳ ತಂಡದಿಂದ ಎರಡು ಕಡೆ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳಿಂದ ತಲಾಶೆ ನಡೆಸಲಾಗಿದೆ. ಈಗಾಗಲೇ ಗೋವರ್ಧನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳಿಂದ ಇವತ್ತು ಮೆಗಾ ರೇಡ್ ನಡೆಸಲಾಗಿದೆ. ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಬರಿಮಲೆಯಲ್ಲಿ ಚಿನ್ನ ಕಳವು ಕೇಸ್ ಸಂಬಂಧ ತಲಾಶ್ ನಡೆಸಿದ್ದಾರೆ. ಬಳ್ಳಾರಿ ತಿರುವನಂತಪುರಂನಲ್ಲೂ ಕೂಡ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು. ಶ್ರೀರಾಂಪುರ ಅಯ್ಯಪ್ಪ ಟೆಂಪಲ್ನಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಟ್ರಸ್ಟಿ ಮನೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ 2 ಕಡೆ ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಆ ಎಲ್ಲ ಮಾಹಿತಿಯನ್ನ ಇದೀಗ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರೊದ್ದಂ ಜ್ಯುವೆಲರಿ ಮಾಲೀಕನಾದಂಥ ಗೋವರ್ಧನ್ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ರೊದ್ದಂ ಜ್ಯುವೆಲರಿ ಶಾಪ್ಗೆ 2 ಕಡೆ ಮಳಿಗೆ ಇದೆ. ಆ 2 ಮಳಿಗೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿ ತಲಾಶ್ ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಸಿಗುತ್ತೆ ಎಲ್ಲ ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರೋದು. 10 ಅಧಿಕಾರಿಗಳ ತಂಡದಿಂದ ಈ ಒಂದು ದಾಳಿ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಳ್ಳಾರಿಯಿಂದ ರೇಣುಕಾರಾಧ್ಯ ಮತ್ತು ಬೆಂಗಳೂರಿಂದ ಅಭಿಷೇಕ್ ಜೈಶಂಕರ್ ಇಬ್ಬರು ಕೂಡ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಇಬ್ಬರು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಈಗ ರೇಣುಕಾರಾಧ್ಯ ಅವರನ್ನ ಮಾತಾಡ್ತಾ ಹೋಗ್ತೀನಿ. ರೇಣುಕಾರಾಧ್ಯ, ಇದೀಗ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 2 ಕಡೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿರೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಸಂಪರ್ಕ ಸಾಧ್ಯ ಆಗಿಲ್ಲ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಬೆಂಗಳೂರಿಂದ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಇದೀಗ ಬೆಂಗಳೂರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿರೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಬಾರಿ ಅಂದ್ರೆ ಈ ವರ್ಷ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಮುಖಾಂತರ ಈ ಒಂದು ಪ್ರೋಸೆಸ್ ಅನ್ನು ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದು. 4 ಕೆಜಿಗಳವರೆಗೂ ಕೂಡ ಚಿನ್ನವನ್ನ ಕದ್ದಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಪೂರಕವಾದಂತಹ ಸಾಕ್ಷಿ ಕೂಡ ಸಿಕ್ಕಿತ್ತು. ಇದೇ ಉನ್ನಿಕೃಷ್ಣನ್ ಏನಿದ್ದಾನೆ, ಈತ ಶಬರಿಮಲೆಯಲ್ಲಿ ಈ ಒಂದು ಆರ್ಟ್ ವರ್ಕ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆತನಿಗೆ ಪ್ರಶಸ್ತಿ ಕೊಟ್ಟು ಆತನನ್ನ ಗೌರವಿಸಲಾಗಿತ್ತು. ಇಂತಹ ಉನ್ನಿಕೃಷ್ಣನ್ ಈಗ 4 ಕೆಜಿ ಆ ಒಂದು ಲೇಯರ್ ನಿಂದ ಕದ್ದು, ಅಂದ್ರೆ ದ್ವಾರಪಾಲ ಏನಿದೆ ಆ ದ್ವಾರದಿಂದ ಕದ್ದು ಈಗ ಸಿಕ್ಕಿಬಿದ್ದಿರುವಂತದ್ದು. ಈ ಚಿನ್ನವನ್ನ ಗೋವರ್ಧನ್ ಅನ್ನುವಂತಹ ಮತ್ತೊಬ್ಬ ಚಿನ್ನದ ವ್ಯಾಪಾರಿ ಏನಿದ್ದಾನೆ ಆತನಿಗೆ ಮಾರಾಟವನ್ನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪಡೆದುಕೊಂಡಂತಹ ಅಂದ್ರೆ ರಿಸೀವರ್ ಅಂತ ಏನ್ ಹೇಳಲಾಗುತ್ತೆ ಆತನ ಮನೆಯ ಮೇಲೆ ಕೂಡ ದಾಳಿಯನ್ನು ನಡೆಸುವಂತಹ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಇದೊಂದು ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಉನ್ನಿಕೃಷ್ಣನ ಅಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಈಗ ಸದ್ಯದ ಮಟ್ಟಿಗೆ ದಾಳಿಯನ್ನು ನಡೆಸಿರುವಂತದ್ದು. ಈ ದಾಳಿಯ ವೇಳೆ ಸಾಕಷ್ಟು ಒಂದು ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತದ್ದು ಮತ್ತು ಕೆಲವೊಂದು ದಾಖಲೆಗಳು ಏನಿದ್ದಾವೆ ಆ ರಿಸಿಪ್ಟ್ಗಳ ಅಂತ ಏನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು
ಇದರ ಬಗ್ಗೆ ಈ ಒಂದು ಚಿನ್ನ ಕಳವಿನ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಬಳಿ ಇದ್ದುವಂತಹ ಅಂದ್ರೆ ಇಲ್ಲಿಯವರೆಗೆ ಅವರು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳನ್ನ ಇಡಿ ಅಧಿಕಾರಿಗಳು ತಮ್ಮ ಒಂದು ಕಾಪಿಯನ್ನು ತೆಗೆದುಕೊಂಡು ಅದರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಬೃಹತ್ ಮೊತ್ತದ ಚಿನ್ನ ಕಳವಿಗೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಎಂಟ್ರಿ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಉನ್ನಿಕೃಷ್ಣನ ಜೊತೆ ಉನ್ನಿಕೃಷ್ಣನ್ ಬಳಿ ಯಾವ ರೀತಿ ಯಾವ ಇದು ಸಿಗುತ್ತೆ ಅನ್ನುವಂಥದ್ದು ಅಂದ್ರೆ ದಾಖಲೆಗಳು ಸಿಗುತ್ತೆ. ಮತ್ತೆ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ಹಣದ ಮೂಲಗಳೇನಿದೆ ಆ ಮೂಲಕ್ಕೆ ಸಂಬಂಧಿಸಿದಂತೆ ಆತನನ್ನ ಕ್ವಶನ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಇಡಿ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದು ಸಾಕಷ್ಟು ಒಂದು ಪ್ರತಿಷ್ಠಿತ ಒಂದು ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಕದ್ದಿರುವಂತಹ ಒಂದು ಚಿನ್ನ ಅಂತಾನೆ ಚಿನ್ನಕ್ಕಾಗಿ ಈಗಾಗಲೇ 2 ತನಿಖಾ ತಂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಏಜೆನ್ಸಿಗಳ ತನಿಖೆಯನ್ನ ನಡೆಸಿರುವಂತದ್ದು. ಇದು ಒಂದು ಮಟ್ಟಕ್ಕೆ ಸೆನ್ಸೇಷನಲ್ ಅಂತ ಅನಿಸಿಕೊಳ್ಳುವಂತದ್ದು. ಹೀಗಾಗಿ ಸದ್ಯ ಇಡಿ ಅಧಿಕಾರಿಗಳಿಗೆ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾನೆ ಅನ್ನುವಂಥ. ಓಕೆ, ಥ್ಯಾಂಕ್ ಯು. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಬೆಳ್ಳಂಬೆಳಗ್ಗೆ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿರೋದು. 2 ಕಡೆ ಇವತ್ತು ಇಡಿ ಅಧಿಕಾರಿಗಳು ಮೆಗಾ ರೇಡ್ ನಡೆಸಿದ್ದಾರೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಗೋವರ್ಧನ್ ಒಡೆತನದ ರೊದ್ದಂ ಜ್ಯುವೆಲರಿಯಲ್ಲಿ ತಲಾಶೆ ನಡೆಸಿದ್ದಾರೆ. ದೇಗುಲ ಬಂಗಾರ ದರೋಡೆ ಕೇಸ್ನಲ್ಲಿ ಗೋವರ್ಧನ್ ಬಂಧನವಾಗಿದೆ. ಬಳ್ಳಾರಿಯ 2 ರೊದ್ದಂ ಜ್ಯುವೆಲರಿಯಲ್ಲಿ ಮಳಿಗೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. 10 ಅಧಿಕಾರಿಗಳ ತಂಡದಿಂದ 2 ಕಡೆ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳಿಂದ ತಲಾಶೆ ನಡೆಸಲಾಗಿದೆ. ಈಗಾಗಲೇ ಗೋವರ್ಧನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳಿಂದ ಇವತ್ತು ಮೆಗಾ ರೇಡ್ ನಡೆಸಲಾಗಿದೆ. ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಬರಿಮಲೆಯಲ್ಲಿ ಚಿನ್ನ ಕಳವು ಕೇಸ್ ಸಂಬಂಧ ತಲಾಶ್ ನಡೆಸಿದ್ದಾರೆ. ಬಳ್ಳಾರಿ ತಿರುವನಂತಪುರಂನಲ್ಲೂ ಕೂಡ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು. ಶ್ರೀರಾಂಪುರ ಅಯ್ಯಪ್ಪ ಟೆಂಪಲ್ನಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಟ್ರಸ್ಟಿ ಮನೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ 2 ಕಡೆ, ಬೆಂಗಳೂರಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಆ ಎಲ್ಲ ಮಾಹಿತಿಯನ್ನ ಇದೀಗ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ವಿವಿಧ ಆಯಾಮಗಳ